ನೀವಲ್ವಾ ನನಗೆ ಫೋನ್ ಮಾಡಿದ್ದು? ನೀವು? ನಾನು ನರಸಿಂಹ ಅವ್ರ ಸೊಸೆ ಗೀತಾ ಅಂತ. ನೀವ್ ಫೋನ್ ಮಾಡಿದ್ದು ಅಂತ ನಾವ್ ಯಾರಿಗೂ ಹೇಳೋದಿಲ್ಲ. ನೀವ್ ಹೆದರೋ ಅಗತ್ಯ ಇಲ್ಲ. ಆ ಹೆಂಗ್ಸ್ ಮನೆ ಎಲ್ಲಿದೆ ಅಂತ ಒಂಚೂರು ಹೇಳಿ. ನೋಡಿ ಸಿಸ್ಟರ್, ನಿಮ್ಗೇನು ತೊಂದರೆ ಆಗಲ್ಲ, ನಾನು ನೋಡ್ಕೋತೀನಿ. ದಯವಿಟ್ಟು ಆ ಮನೆ ಎಲ್ಲಿದೆ ಅಂತ ಹೇಳಿ ಪ್ಲೀಸ್. ಇವ್ರಿಗೆ ಅಬೋರ್ಷನ್ ಮಾಡಿಸ್ಬೇಕಾಯ್ತು. 20 ಆಗುತ್ತೆ. ನಮ್ಮಿಬ್ಬರಿಂದ ನಿನ್ಗೆ ಮನೇಲಿ ಇರೋದಕ್ಕೆ ತೊಂದರೆ ಆಗ್ತಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ನಾನು ನಿಮ್ಮಪ್ಪ ಕೂತು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಈ ಮನೇಲಿರೋದು ನಿನಗಿಷ್ಟ ಆಗ್ತಿಲ್ಲ ಅಲ್ವೇನಪ್ಪ? ಅದಕ್ಕೆ ನಾನು ಸುಮತಿ ಮನೆ ಬಿಟ್ಟು ಹೋಗೋದು ಅಂತ ನಿರ್ಧಾರ ತಗೊಂಡಿದ್ದೀವಿ. ಮನೆ ಬಿಟ್ಟು ಹೋಗೋದು ಅಂತ ನಿರ್ಧಾರ. ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಏನ್ ಲಕ್ಕಿ ಅವ್ರೆ ಹೀಗೆ ಹೇಳ್ತಿದ್ದೀರಾ? ನಿಂದೇನೆ ಮಧ್ಯದಲ್ಲಿ. ನಂದೇನು ಅಂದ್ರೆ ನಾನ್ ನಿಮ್ ಹೆಂಡತಿ ಅವ್ರಿಗೆ ಸೊಸೆ. ನೀನು ಅವ್ರ ಸೊಸೆ ಅಷ್ಟೇ. ಯಾವತ್ತು ನನ್ನ ಹೆಂಡತಿ ಆಗಕ್ಕಾಗಲ್ಲ. ನಿನ್ನನ್ನ ನಾನು ಹೆಂಡತಿಯಾಗಿ ಮಾಡ್ಕೊಂಡಿದ್ದೆ, ಅವ್ರಿಗೆ ಸೊಸೆ ಆಗ್ಬೇಕು ಅನ್ನೋ ಕಾರಣಕ್ಕೆ. ಈಗ ನೀವೇ ಇಲ್ಲ ಅಂದ್ಮೇಲೆ ನನಗೆ ಇವಳು ಬೇಕಾಗಿಲ್ಲ. ಬಾನಿ ಎಲ್ಲಿಗೆ? ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರಕ್ಕೆ. ನೀನು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ಬೋದು, ನನಗಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಅವ್ರು ಈ ಮನೆಗೆ ಬಂದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಗೀತಾ, ಈ ಸುಮತಿ ಎಷ್ಟು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ. ನರಸಿಂಹ, ಲಕ್ಕಿ ನೋಡು, ಅವ್ರನ್ನ ಹಾಗೆ ಬಿಡಕ್ಕಾಗಲ್ಲ. ಮನೆಗೆ ವಾಪಸ್ ಕರ್ಕೊಂಡ್ ಬರ್ಲೇಬೇಕು. ನಾನ್ಯಾ ಕರ್ಕೊಂಡ್ ಬರ್ಬೇಕು? ಹೋಗು ಅಂತ ನಾನು ಹೇಳಿಲ್ಲ, ಬಾ ಅಂತ ನಾನ್ಯಾ ಕರೀಲಿ? ನೀನು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ಬೋದು, ನನಗಲ್ಲ. ಏನ್ ಲಕ್ಕಿ ಹೀಗೆ ಹೇಳ್ತಾ ಇದ್ಯಾ? ನಾನ್ ನಿಮ್ಮ ಅಣ್ಣ ಕಣೋ, ನಿನ್ಗಿಂತ ದೊಡ್ಡವನು. ನಾನ್ ನಿನ್ಗೊಂದು ಮಾತು ಹೇಳ್ಬಾರ್ದಾ? ಎಲ್ರೂ ಹೇಳೋರೆ, ನನಗೇನ್ ಬೇಕು ಅಂತ ಯಾರು ಕೇಳಲ್ಲ. ನಿನ್ಗೇನ್ ಬೇಕು ಅಂತ ಕೇಳಕ್ಕೆ ನಾವೆಲ್ಲ ಬೇಕು. ಎಲ್ರನ್ನೂ ದೂರ ಮಾಡ್ಕೊಂಡು ಕೇಳ್ತಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ಪರವಾಗಿಲ್ಲ, ನಾನು ಒಬ್ಬಂಟಿಯಾಗಿರ್ತೀನಿ. ನಾವೆಲ್ಲ ಇದ್ದು ನೀನೀಗಾಗೋಕೆ ನಾವು ಬಿಡಲ್ಲ. ಮೊದಲು ಅಪ್ಪ ಅಮ್ಮ, ಆಮೇಲೆ ಹೆಂಡತಿ, ಆಮೇಲೆ ಅಣ್ಣ ತಂಗಿ ಎಲ್ಲ. ಇದು ಒಬ್ಬ ಮನುಷ್ಯಂಗಿರ್ಬೇಕಾದ ಪ್ರಿಯಾರಿಟಿ. ನೋಡು, ನಾವೀಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಎಲ್ಲೋಗಿದಾರೋ ಏನೋ. ಇನ್ನೆಲ್ಲ ಹೋಗಿರ್ತಾರೆ? ಗೀತಾ ಅವ್ರನ್ನ ಕರ್ಕೊಂಡು ತವ್ರ ಮನೆಗೆ ಹೋಗಿರ್ತಾರೆ. ಅವ್ರಿಗೆ ನಮ್ಮ ಮನೆಗೆ ವಾಪಸ್ ಬರಬೇಕು ಅಲ್ವಾ? ಅವ್ರಿಗೆ ಅವ್ರ ಮನೆ ಅಂತ ಅನ್ಸಿದ್ರೆ ವಾಪಸ್ ಬರ್ತಾರೆ. ನೀನ್ ಯಾಕೆ ತಲೆ ಕೆಡ್ಸ್ಕೋತ್ಯಾ? ಇದು ನಾನ್ ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ, ನೀನ್ ತಲೆ ಕೆಡಿಸ್ಕೋಬೇಕು. ಇವಾಗೇನು ಬರ್ತೀಯೋ ಇಲ್ವೋ? ನಾನ್ ಬರಲ್ಲ, ನೀನು ಹೋಗ್ಬೇಡ. ಹೋಗ್ಬೇಡ ಅಂತ ನೀನ್ ಹೇಳೋ ಆಗಿಲ್ಲ. ನಿನಗನ್ಸಿದ್ದನ್ನ ನೀನ್ ಹೇಗ್ ಮಾಡ್ತಾ ಇದೆಯೋ ಹಾಗೆ ನನಗನ್ಸಿದ್ದನ್ನ ನಾನ್ ಮಾಡ್ತೀನಿ. ಸರಿ, ಕರ್ಕೊಂಡ್ ಬಾ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಅವ್ರ ಈ ಮನೆಗೆ ಬಂದ್ರೆ ನಾನ್ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಏನಮ್ಮ ಸೊಪ್ಪೆಲ್ಲ ಮಾರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹ್ಞೂ ತಾಯಿ. ಎಷ್ಟಿದ್ದಂಟು? 20 ರೂಪಾಯಿ. ಇಷ್ಟು ದಂಡ ಕಟ್ಟಿದ್ಯಾ? ಇದಕ್ಕೆ 20 ರೂಪಾಯಿ? ಅದು ಸಿಗೋದೇ 1 ರೂಪಾಯಿ ನಮ್ಗೆ. ಒಳ್ಳೆ ಚೆನ್ನಾಗಿ ಹೇಳ್ದೆ. ಏನೋ ನೀನ್ ಹೇಳ್ತೀಯಾ, ನಿನ್ ಮಾತು ನಾನು ಕೇಳ್ಬೇಕು. ಚೌಕಾಸಿ ಬೇರೆ ಮಾಡಂಗಿಲ್ಲ. ತಗೋ. 2000 ರೂಪಾಯಿನ ನಾನ್ ಮಾಡೋದೇ ಚಿಲ್ಲರೆ ವ್ಯಾಪಾರ. 2000 ರೂಪಾಯಿ ಚಿಲ್ಲರೆ ಎಲ್ಲಿ ಕೊಡ್ಲೆ? ವ್ಯಾಪಾರ ಮಾಡುವಾಗ ಚಿಲ್ಲರೆ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ತಗೊಂಡಿರೋದು ಒಂದ್ ಕಂತೆ 20 ರೂಪಾಯಿ ಸೊಪ್ಪು. 2000 ರೂಪಾಯಿ ಕೊಟ್ರೆ ನಾನು ಎಲ್ಲಿಂದ ಹೋಗ್ಲಿ? ನಾನ್ ಮಾಡೋದೇ ಚಿಲ್ಲರೆ ವ್ಯಾಪಾರ. ತಗೊಂಬ 20 ರೂಪಾಯಿ. ಕೊಡಿ ತಾಯಿ. ಸೊಪ್ಪನ್ ಬಿಟ್ಟು ಎತ್ತು ತಾಯಿ. ಅಯ್ಯೋ, ನಿಂಗೆ 20 ರೂಪಾಯಿ ಕೊಡೋದಲ್ದಿರ ಚೌಕಾಸಿ ಮಾಡ್ದೆ. ಎಷ್ಟೊಂದ್ ಮಾತಾಡ್ತೀಯ? ಹೋಗಮ್ಮ. ಬರ್ಲಾ? ಆಯ್ತು, ಹೋಗ್ಬಾ. ಚಪ್ಪ 2000 ರೂಪಾಯಿ ನೋಟ್ ಎಲ್ಲಿಂದಾನೆ ಬಂತು ನಿನ್ನ ಹತ್ರ? ಅಯ್ಯೋ, ನಾನೇನ್ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿದ್ದೀನ? ಬರೀ 2000 ರೂಪಾಯಿ ಅಷ್ಟೇ. ಅದೇ ನಾನ್ ಕೇಳ್ತಾ ಇರೋದು. ಒಳ್ಳೆ ಕಥೆ ಆಯ್ತು ಅತ್ತೆ. ನಿಮ್ಗೆ ಯಾಕೆ ಅದೆಲ್ಲ ಹೇಳ್ಬೇಕು? ನಾನು ಎಲ್ಲಿಂದನೋ ಬಂತು, ಮನೆ ನಡ್ಸ್ಕೊಂಡು ಹೋಗ್ತಾ ಇದೀನಾ, ನಡೀತಾ ಇದೆಯಾ, ಅತ್ತಾನೆ ಮುಖ್ಯ ನಿಮ್ಗೆ? ಎಲ್ಲಿಂದ ಬಂತು, ಹೆಂಗ್ ಬಂತು, ಒಳ್ಳೆ ಪ್ರಶ್ನೆಗಳು. ಆಲಕ್ಕಿ ನುಡಿತೈತವ ಆಲಕ್ಕಿ. ಈ ಮನೆಯಾಗ ಒಂದು ತೊಟ್ಲು ಕಟ್ಟೈತಿ, ಒಂದು ಮಗುವಿನ ಕೂಗು ಕೇಳ್ತೈತವ. ಈ ಮನೆಯಾಗ ಹುಟ್ಟೋಕ್ ಬಂದಾಗ ಕೊನೆ ಮಗು ಆಗ್ತೈತ್ ತಾಯಿ. ಈ ಹುಟ್ಟೋ ಮಗುವಿನಿಂದ ಈ ಮನೆ ಮಕ್ಕಳಿಗೆ ಅಪಾಯ ಆಗ್ತೈತ್.
ಇವಳ ಕಡೆಯಿಂದ ನಿಮ್ಗೊಂದು ಭರ್ಜರಿ ಉಡುಗೊರೆ ಕೊಡ್ತೀನಿ. ಉಡುಗೊರೆನಾ? ನೀನು ಪಾಪದ ಮೇಲೆ ಪಾಪ, ಅನ್ಯಾಯದ ಮೇಲೆ ಅನ್ಯಾಯನ ಮಾಡ್ತಾನೆ ಹೋಗ್ತಾ ಇದೀಯಾ. ನಿನ್ನ ಒಳಗಡೆ ಇರೋ ಶಕ್ತಿನ ನಾನು ಇವ್ರಿಗೆ ದಾರಿ ಎರಿಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ಆ ಮಹಾತಾಯಿ ಕಣ್ಣಿಗೆ ನೀನೇನಾದ್ರೂ ಬಿದ್ದೆ ಸುಟ್ಟು ಭಸ್ಮ ಆಗೋಗ್ತೀಯ. ಹಾಗಿದ್ರೆ ನಿನ್ನ ಆ ಮಹಾತಾಯಿಗೆ ಕಣ್ಬಿಟ್ಟು ನೋಡೋದಕ್ಕೆ ಹೇಳು. ಅದು ಹೇಗೆ ನನ್ನನ್ನು ಸುಟ್ಟು ಹಾಕ್ತಾಳೆ ನಾನು ನೋಡೇ ಬಿಡ್ತೇನೆ. ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕೊಟ್ಬಿಟ್ಟಿದ್ದಾಳೆ. ಮಾಯಾ ಮಾತಾಡು ಮಾಯಾ. ಮಾಯಾ ಚಿಕ್ಕಮ್ಮನ ನೊಂದ್ಕೊಂಡಿದ್ದಾರೆ, ಮಾತಾಡು ಮಾಯಾ. ಮಾಯಾ ಮಾಯಾ ನೀವು ನಂಗೊಂದು ಮಾತು ಹೇಳಿದ್ರಿ, ತಾಯಿ ಯಾವತ್ತೂ ಕೂಸಿಗೆ ಕೆಟ್ಟದನ್ನು ಬಯಸಲ್ಲ ಅಂತ. ನನ್ನ ವಿಷಯದಲ್ಲಿ ನಾನು ಒಳ್ಳೆ ತಾಯಿ ಆಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ನನಗೂ ರಚನನ ವಯಸ್ಸಿನ ಒಬ್ಳು ಮಗಳವಳೆ. ಪಟ್ಟಣಕ್ಕೆ ಓದಕ್ಕೆ ಹೋಗ್ಬೇಕು ಅಂತ ಆಟಕ್ಕೆ ಬಿದ್ದು ನಾನು ಏಟು ಹೇಳಿದ್ರು ಕೇಳ್ದಲೇ ಇಲ್ಲಿಗೆ ಬಂದವಳೆ. ನಿಮಗೆ ಮಗಳಿದ್ದಾಳ? ಏನು ಹೆಸರು? ಅದು ಅವಳ ಹೆಸರು ಬ್ಯಾನಾ. ನಿನ್ನ ಆಮೇಲೆ ಮಾಡ್ತೀನಿ, ಬಾಯ್. ಇವಳೇ ಅಲ್ವಾ ನಿಮ್ಮ ಯಜಮಾನ್ರ ಜೊತೆ ಅವತ್ತು ಕೋರ್ಟಿಗೆ ಬಂದಿದ್ದು? ಪದಕನ ಮುಂದೆ ಇಟ್ಕೊಂಡು ಪಂದ್ಯ ಆಡೋ ಸುಖಾನೇ ಬೇರೆ. ಪದಕ ಅಲ್ಲ ಕಲ್ಲ, ನಾನು ಪಿರಾಣ. ಅವನು ದಾನವರಾವು. ನಾನು ಅಮೃತವನ್ನು ಕುಡಿದು ಬಿಟ್ಟೆ, ನಾನು ಅವರನ್ನಾಗಿ ಬಿಟ್ಟೆ. ವಿಷ್ಣು ನಾನು ತಲೆ ತಗ್ಸುವಂಥ ಕೆಲಸ ಮಾಡಿರೋ ನನ್ನ ಮಗಳು ನನ್ನ ಪಾಲಕ್ಕೆ ಸತ್ತಂಗೆ. ಅಪ್ಪ, ಇವತ್ತು ಅಡಿಗೆ ಮಾಡಿದ್ ಮಾತ್ರ ನೀನಲ್ಲ, ನಿಜ ಬಗಳು ಹೇಗ್ ಮಾಡ್ದೆ? ಅಡ್ಗೆ ಎಲ್ಲ ಮಾಡಿದ್ ಪಾರು. ಯಾರು ಅಡುಗೆ ಮಾಡಿದ್ದು? ಅವತ್ತು ಫೋಟೋ ಸುಟ್ಟು ನಮ್ಮ ಸಂತೋಷಕ್ಕೆಲ್ಲ ಬೆಂಕಿ ಹಾಕಿದ್ಲಲ್ಲ ಅವಳೆ. ಸಾವಿತ್ರಿ, ನನ್ನನ್ನು ಕ್ಷಮಿಸ್ಬಿಡು ಗಣಿ. ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ನಿನ್ನನ್ನು ಬಿಟ್ಟು ಹೋಗೋ ಹಾಗೆ ನೀನು ಅಪ್ಪನ ಬಿಟ್ಟು ಹೋಗಬೇಡ.